ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಔಟ್ಗಳ ಮೇಲೆ ಯಾವ ರೀತಿ ಟ್ರೇಡ್ ಅನ್ನ ಮಾಡಬೇಕು ಅಥವಾ ಎಂಟ್ರಿ ಪಾಯಿಂಟ್ ಯಾವ ರೀತಿ ಇರಬೇಕು ಅಂಡ್ ಎಕ್ಸಿಟ್ ಪಾಯಿಂಟ್ ಯಾವ ರೀತಿ ಇರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳಿದ್ದೀನಿ. ಅದನ್ನ ಯಾರ್ಯಾರು ವಿಡಿಯೋನ ನೋಡಿದ್ವೋ ವಿಡಿಯೋ ಎಂಡ್ ಅಲ್ಲಿ ಆ ಲಿಂಕ್ ಅನ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಅದನ್ನ ಕೂಡ ನೀವು ಹೋಗಿ ನೋಡ್ಕೋಬಹುದು. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ಹೇಳಿದ್ದೆ ಅಂತಂದ್ರೆ ಒಂದು ಪ್ಯಾಟರ್ನ್ ಇರುತ್ತೆ. ಓಕೆನಾ, ಈ ಪ್ಯಾಟರ್ನ್ ಅಲ್ಲಿ ಇದು ಎಷ್ಟು ಹೊತ್ತು ವೇಟ್ ಮಾಡಿ ಅದಾದ್ಮೇಲೆ ಬ್ರೇಕ್ಔಟ್ ಆಗುತ್ತೋ ಆವಾಗ ಮತ್ತೆ ಒಂದು ಒಳ್ಳೆ ಮೂವ್ಮೆಂಟ್ ನಮ್ಗೆ ಸಿಗುತ್ತೆ ಅಂತ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ. ಮೊದಲನೇದಾಗಿ ನಮ್ದು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಟೈಮ್ ಫ್ರೇಮ್. ಹಾಗಾದ್ರೆ ಟೈಮ್ ಫ್ರೇಮ್ ಯಾವ್ದಿರ್ಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಗೆ ಟೈಮ್ ಫ್ರೇಮ್ 15 ಮಿನಿಟ್ಸು ಅಥವಾ 30 ಮಿನಿಟ್ಸು ಅಥವಾ 1 ಅವರ್ ಕ್ಯಾಂಡಲ್ ಅಥವಾ 1 ಡೇ ಕ್ಯಾಂಡಲ್. ಓಕೆನಾ, ನಾನು ನಿಮ್ಗೆ ಒಂದು ಕ್ಲಿಯರ್ ಆಗಿ ಎಕ್ಸಾಂಪಲ್ ಅರ್ಥ ಆಗಲಿ ಅಂತ 1 ಡೇ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ವೇಟ್ ಮಾಡಿ. ಎಕ್ಸಾಂಪಲ್ ಕೊಟ್ಟಾದ್ಮೇಲೆ ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು, ಯಾವ ರೀತಿ ನೀವು ಎಂಟ್ರಿ ಪಾಯಿಂಟ್ ಅನ್ನ ಪಡಿಬೇಕು, ಯಾವ ರೀತಿ ಎಕ್ಸಿಟ್ ಪಾಯಿಂಟ್ ಅನ್ನ ಪಡಿಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಥಿಯರಿ ನಾನು ಹೇಳ್ಬಿಟ್ಟು ಆಮೇಲೆ ಪ್ರಾಕ್ಟಿಕಲ್ ಆಗಿ ಲೈವ್ ಚಾರ್ಟ್ ಅಲ್ಲಿ ನಾನು ನಿಮ್ಗೆ ಯಾವ ರೀತಿ ಟ್ರೇಡ್ ಅನ್ನ ಮಾಡಬೇಕು ಅನ್ನೋದು ಇಲ್ಲಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಮಾರ್ಕೆಟ್ ಏನಾಯ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಬಂತು. ಅದಾದ್ಮೇಲೆ ಇಲ್ಲಿ ವೇಟ್ ಮಾಡಿ, ತುಂಬಾ ಹೊತ್ತು ವೇಟ್ ಮಾಡಿ, ಇಲ್ಲೂ ಕೂಡ ಸೈಡ್ ವೇ ಕ್ರಿಯೇಟ್ ಮಾಡಿಬಿಟ್ಟು ಅದಾದ್ಮೇಲೆ ಏನಾದ್ರು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಮೊದಲನೇದಾಗಿ ಇದು ಒಂದು ಡೈಲಿ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಂತ ಅನ್ಕೊಳ್ಳೋಣ. ಇದು ಡೈಲಿ ಕ್ಯಾಂಡಲಿಸ್ಟಿಕ್ ಚಾರ್ಟ್. ಈ ಡೈಲಿ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಓಕೆನಾ, ಯಾವಾಗ ಇದು 3:15ಗೆ ಕ್ಲೋಸಿಂಗ್ ಮೇಲ್ಗಡೆ ಕೊಡ್ತಾ ಇರುತ್ತೋ, ಈ ಟ್ರೆಂಡ್ ಲೈನ್ ನ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತಾ ಇರುತ್ತೋ ಆವಾಗ ನಮ್ದು ಒಂದು 15% ಕ್ವಾಂಟಿಟಿನ ನಾವು ಇಲ್ಲಿ ಬಿಡಬೇಕಾಗಿರುತ್ತೆ. ಏನಕ್ಕೆ ಅಂತಂದ್ರೆ 15% ಮಾತ್ರ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಪೋಸ್ ಇದು ಫೇಲ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಬ್ರೇಕ್ಔಟ್ಗಳು ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಇಲ್ಲಿ ನಿಮ್ಗೆ ಹೇಳಲ್ಲ. ಪ್ರೊಬಬಿಲಿಟಿ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಮಾರ್ಕೆಟ್ ಅಲ್ಲಿ. ಇಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಲಾಸಸ್ ನ ಫಸ್ಟ್ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನಾವು ಈ ಲೆವೆಲ್ ಹತ್ರ ಎಂಟ್ರಿ ಮಾಡಿದ್ವಿ ಅನ್ಕೊಳ್ಳಿ. ಓಕೆನಾ, 3:15ಗೆ ನಾವು ಇಲ್ಲಿ ಎಂಟ್ರಿನ ಪಡೆದಿರ್ತೀವಿ. ಬಟ್ ಹಾಗಾದ್ರೆ ನಾವು ಫಸ್ಟ್ನೇದಾಗಿ ಏನ್ ಥಿಂಕ್ ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗಿ ಡೈರೆಕ್ಟ್ ಆಗಿ ನಾವು ಟಾರ್ಗೆಟ್ ಅನ್ನ ಥಿಂಕ್ ಮಾಡ್ತೀವಿ. ಟಾರ್ಗೆಟ್ ಅನ್ನ ಮೊದಲನೇದಾಗಿ ಥಿಂಕ್ ಮಾಡೋದಕ್ಕಿಂತ ಮೊದಲು ಸ್ಟಾಪ್ ಲಾಸ್ ಬಗ್ಗೆ ಥಿಂಕ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಈ ರೀತಿ ಬ್ರೇಕ್ಔಟ್ ಆದಾಗ ನಾವು ಯಾವ ರೀತಿ ಪ್ಲಾನ್ ಮಾಡಬೇಕು, ನಮ್ಮ ಸ್ಟಾಪ್ ಲಾಸ್ ಯಾವ ರೀತಿ ಇರಬೇಕು, ಮೊದಲನೇದಾಗಿ ಅದು ಯಾವ ಕ್ಯಾಂಡಲ್ ಬ್ರೇಕ್ಔಟ್ ಆಗಿರುತ್ತೋ, ಇದು ಯಾವ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಆಗಿರುತ್ತೋ ಇದೇ ಕ್ಯಾಂಡಲ್ ಲೋ ಏನಿರುತ್ತೋ ಈ ಲೋ ಬಿಟ್ಬಿಟ್ಟು 3 ಪಾಯಿಂಟ್ಸ್ ಕೆಳಗಡೆ ಓಕೆನಾ ಸ್ಟಾಪ್ ಲಾಸ್ ಅನ್ನ ಇಟ್ರೆ ಅದು ಒಳ್ಳೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ನಮ್ಗೆ ಕೊಡೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಾವು ಯಾವ್ದು ಬ್ರೇಕ್ಔಟ್ ಆಗಿರುತ್ತೋ ಅದೇ ಕ್ಯಾಂಡಲ್ ನ ಲೋನ ಕೆಳಗಡೆ ಒಂದ್ ಸ್ವಲ್ಪ 3 ಪಾಯಿಂಟ್ಸ್ ಕೆಳಗಡೆ ನಮ್ದು ಇಲ್ಲಿ ಸ್ಟಾಪ್ ಲಾಸ್ ಮೊದಲನೇದಾಗಿ ಇಡಬೇಕಾಗತ್ತೆ. ಬಟ್ ಹಾಗಾದ್ರೆ ನಾವು 3:15ಗೆ ಇದು ಡೈಲಿ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಲ್ಲಿ ಕ್ಲೋಸಿಂಗ್ ಆಗುವಾಗ ಬ್ರೇಕ್ಔಟ್ ಆಗಿರುತ್ತೆ. 3:15ಗೆ ನಾವು ಎಷ್ಟು ಕ್ವಾಂಟಿಟಿನ ತಗೋಬೇಕು? ಹಾಗಾದ್ರೆ ಮೊದಲನೇದಾಗಿ ನಾವು ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಇದು ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಏನನ್ನ ಪ್ಲಾನ್ ಮಾಡಬೇಕು, 3:15ಗೆ ನೀವು ಸಪೋಸ್ 100 ಕ್ವಾಂಟಿಟಿನ ಇಲ್ಲಿ ಬೈ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇರ್ತೀರಾ. ಬ್ರೇಕ್ಔಟ್ ಆದ್ಮೇಲೆ ನಿಮ್ ನಾರ್ಮಲ್ ಕ್ವಾಂಟಿಟಿ 100 ಕ್ವಾಂಟಿಟಿ ಇರುತ್ತೆ. ಬಟ್ ಈ ರೀತಿ ಸಿಚುವೇಶನ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ಓನ್ಲಿ 50 ಕ್ವಾಂಟಿಟಿಗಳು ಮಾತ್ರ ನಾವಿಲ್ಲಿ ಟ್ರೇಡ್ ಅನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಏನಕ್ಕೆ ಅಂತಂದ್ರೆ ಬೈ ಚಾನ್ಸ್ ಇದು ರಿಟರ್ನ್ ಆದ್ರೂ ಕೂಡ ನಿಮ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಪ್ಲಾನ್ ಅನ್ನ ಮಾಡಬೇಕು. ಬ್ರೇಕ್ಔಟ್ ಆಯ್ತಾ 50 ಕ್ವಾಂಟಿಟಿನ ನಾವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಬಟ್ ನೀವು ಕೇಳ್ಬೋದು ನನಗೆ 100 ಕ್ವಾಂಟಿಟಿನ ಯಾಕೆ ಇಲ್ಲಿ ನಾವು ತಗೋಬಾರ್ದು ಅಂತಂದ್ರೆ ಬೈ ಚಾನ್ಸ್ ಇಲ್ಲಿ ಡೌನ್ ಫಾಲ್ ಆಯ್ತು ಅಂತಂದ್ರೆ ನಿಮ್ ಸ್ಟಾಪ್ ಲಾಸ್ ಕೂಡ ಕಡಿಮೆ ಹೋಗುತ್ತೆ. ಸೊ ಅದಕ್ಕೋಸ್ಕರ 15 ಕ್ವಾಂಟಿಟಿಯಿಂದಾನೇ ಟ್ರೇಡ್ ಮಾಡಬೇಕು. ಹಾಗಾದ್ರೆ ಇವಾಗ ನಮ್ದು ಸ್ಟಾಪ್ ಲಾಸ್ ಅಂತೂ ಕ್ಲಿಯರ್ ಆಯ್ತು, ಆಮೇಲೆ ಕ್ವಾಂಟಿಟಿಗಳನ್ನ ಎಷ್ಟು ತಗೋಬೇಕು ಅನ್ನೋದು ನಮ್ಗೆ ಕ್ಲಿಯರ್ ಆಯ್ತು. ಹಾಗಾದ್ರೆ ನಾವು ಇವಾಗ ಟಾರ್ಗೆಟ್ ಅನ್ನ ಡಿಸೈಡ್ ಮಾಡೋಣ. ಆಕ್ಚುಲಿ ನಾವು ಯಾವ ರೀತಿ ಟಾರ್ಗೆಟ್ ಅನ್ನ ಡಿಸೈಡ್ ಮಾಡ್ಬೇಕು, ನಾವು ಇಲ್ಲಿ ಟಾರ್ಗೆಟ್ ಅನ್ನ ಡಿಸೈಡ್ ಮಾಡ್ಬೇಕಾಗತ್ತೆ. ಇವಾಗ ನಾವೇನ್ ಮಾಡ್ಬೇಕು, ಟಾರ್ಗೆಟ್ ಅನ್ನ ಡಿಸೈಡ್ ಮಾಡ್ಬೇಕು. ಟಾರ್ಗೆಟ್ ಯಾವ ರೀತಿ ಡಿಸೈಡ್ ಮಾಡ್ಬೇಕು ಅಂತಂದ್ರೆ ಯಾವಾಗ ಈ ಕ್ಯಾಂಡಲ್ ಬ್ರೇಕ್ ಆಗುತ್ತೋ, ಬ್ರೇಕ್ ಆಗ್ಬಿಟ್ಟು ಕ್ಲೋಸಿಂಗ್ ಅನ್ನ ಆಗುತ್ತೋ, ಆಲ್ರೆಡಿ ನೀವು ಟ್ರೇಡ್ ಅನ್ನ ಆಕ್ಟಿವ್ ಮಾಡಿರ್ತೀರಾ 50 ಕ್ವಾಂಟಿಟಿಯಿಂದ. ಅದಾದ್ಮೇಲೆ ಈ ಕ್ಯಾಂಡಲ್ ಡಬಲ್ ಓಕೆನಾ 1:2. ಹಾಗಾದ್ರೆ ಈ ಕ್ಯಾಂಡಲ್ ನಿಮ್ದಿಂದ 2 ಪಟ್ಟಾಗುತ್ತೆ. ಓಕೆನಾ, ಈ ಪಾಯಿಂಟ್ ಅಲ್ಲಿ ನಿಮ್ದು ಟಾರ್ಗೆಟ್ ಇರುತ್ತೆ. ಓಕೆನಾ, ಈ ಪಾಯಿಂಟ್ ಅಲ್ಲಿ ನೀವು ಟಾರ್ಗೆಟ್ ಇಟ್ಟಾಗ ಇಲ್ಲಿ ಏನಾದ್ರು ಬೈ ಚಾನ್ಸ್ ಇವಾಗ ಸಪೋಸ್ ನೀವು 100 ಕ್ವಾಂಟಿಟಿನೇ ತಗೋಬೇಕು ಅಂತಂದ್ರೆ ಇಲ್ಲ, ಒಂದ್ ಸ್ವಲ್ಪ ವೇಟ್. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಟ್ರೆಂಡ್ ಲೈನ್ ಏನಿರುತ್ತೆ ಸ್ವಲ್ಪ ಮುಂದ್ಗಡೆ ಡ್ರಾ ಮಾಡ್ಬಿಟ್ಟು ಯಾವಾಗ ಇದು ರೀಟ್ರೇಸ್ಮೆಂಟ್ ಆಗಿ ಈ ಪಾಯಿಂಟ್ ಹತ್ರ, ಈ ಟ್ರೆಂಡ್ ಲೈನ್ ಹತ್ರ ಮತ್ತೆ ಬಂದ್ಬಿಟ್ಟು ಇದು ಬ್ರೇಕ್ಔಟ್ ಆದ ತಕ್ಷಣ ಮತ್ತೆ ಇದೆ ಟ್ರೆಂಡ್ ಲೈನ್ ಹತ್ರ ಬಂದು ಮತ್ತೆ ಇಲ್ಲಿ ಯಾವಾಗ ಒಂದು ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಲ್ಲಿ ಪಿನ್ ಬಾರ್ ರೀತಿ ಕ್ಯಾಂಡಲ್ ಬರುತ್ತೋ, ಈ ರೀತಿ ಕ್ಯಾಂಡಲ್ ಬರುತ್ತೋ ಅಥವಾ ಬುಲ್ಲಿಶ್ ಕ್ಯಾಂಡಲ್ ಬರುತ್ತೋ ಆವಾಗ ನಾವಿಲ್ಲಿ ಟ್ರೇಡ್ ಅನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಮತ್ತೆ ಒಂದು 50 ಕ್ವಾಂಟಿಟಿನ ಎಂಟರ್ ನ ಪಡಿಬಹುದು. ಅಂಡ್ ಹಾಗೆ ನಿಮ್ದು ಸ್ಟಾಪ್ ಲಾಸ್ ಅದೇ ಪಾಯಿಂಟ್ ಅಲ್ಲೇ ಇರುತ್ತೆ. ಸೊ
ನಮಗೆ ಇಲ್ಲಿ ಮತ್ತೆ ಏನು ಕನ್ಫರ್ಮೇಷನ್ ಆಗುತ್ತೆ ಅಂತಂದರೆ ಒಂದ್ಸರಿ ಬ್ರೇಕ್ಔಟ್ ಆಗಿದೆ, ಅದಾದಮೇಲೆ ಈ ಪಾಯಿಂಟ್ ಹತ್ರ ಬಂದ್ಬಿಟ್ಟು ಒಂದು ಮತ್ತೆ ಬುಲ್ಲಿಶ್ ಕ್ಯಾಂಡಲ್ ಬಂದಿದೆ, ರಿಟ್ರೆಸ್ಮೆಂಟಿಗೆ ಬಂದಿದೆ. ರಿಟ್ರೆಸ್ಮೆಂಟಲ್ಲಿ ಮತ್ತೆ ನಾವು ಒಂದು 50 ಕ್ವಾಂಟಿಟಿ ಇಟ್ಕೊಂಡ್ರೆ ಮತ್ತೆ ನಮಗೆ ಅವರೇಜ್ ಪ್ರೈಸು ಈ ಪಾಯಿಂಟಲ್ಲಿ ಇರೋದ್ರಿಂದ ಮತ್ತೆ ನಮಗೆ ಸ್ಟಾಪ್ ಲಾಸ್ ಇಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಕ್ವಾಂಟಿಟಿಗಳನ್ನ ಮಾರ್ಕೆಟಲ್ಲಿ ಬಿಡಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿ 100% ಕ್ವಾಂಟಿಟಿಗಳನ್ನ ತೊಗೊಂಡ್ರೆ ಬೈ ಚಾನ್ಸ್ ಇದು ಫೇಲ್ ಆಗಿ ಡೌನ್ಫಾಲ್ ಆಯಿತು ಅಂದರೂ ಕೂಡ ನಿಮ್ಮದು ತುಂಬ ದೊಡ್ಡ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ನಾವು ಯಾವುದೇ ಟ್ರೇಡನ್ನು ಮಾಡಬೇಕಂದ್ರೂ ಕೂಡ ಮೊದಲನೇದಾಗಿ ಥಿಂಕ್ ಮಾಡಬೇಕಾಗಿರೋದು ನಮ್ಮ ಸ್ಟಾಪ್ ಲಾಸ್ ಎಷ್ಟಿದೆ ಅಂತ. ನಮ್ಮ ಸ್ಟಾಪ್ ಲಾಸ್ ಎಷ್ಟಿದೆ ಅಂತ ಕ್ಲಿಯರ್ ಆದಮೇಲೆ ಅದಾದಮೇಲೆ ನಮಗೆ ಟಾರ್ಗೆಟನ್ನು ಡಿಸೈಡ್ ಮಾಡಬೇಕಾಗತ್ತೆ. ನಾವು ಏನು ಮಾಡ್ತೀವಿ, ಬಿಗಿನರ್ಸ್ಗಳು ಏನು ಮಾಡ್ತೀವಿ ಅಂತಂದರೆ ಮೊದಲನೇದಾಗಿ ಇಲ್ಲಿ ಎಂಟ್ರಿನ ಪಡೆದ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಇಲ್ಲಿದೆ ಅಂತ ಗೊತ್ತಿರಲ್ಲ, ಡೈರೆಕ್ಟಾಗಿ ಟಾರ್ಗೆಟ್ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ. ಟಾರ್ಗೆಟ್ ನನಗೆ ಇಲ್ಲಿ ಒಂದು 200 ಹೋಗುತ್ತೆ ಅಥವಾ 300 ಹೋಗುತ್ತೆ ಅಂತ ಟಾರ್ಗೆಟನ್ನು ಡಿಸೈಡ್ ಮಾಡ್ತೀವಿ. ಬಟ್ ಇಲ್ಲಿ ಸ್ಟಾಪ್ ಲಾಸ್ಗಳನ್ನ ಡಿಸೈಡ್ ಮಾಡಲ್ಲ. ಸ್ಟಾಪ್ ಲಾಸ್ಗಳನ್ನ ಡಿಸೈಡ್ ಮಾಡದೇ ಇರೋ ಕಾರಣದಿಂದಾನೇ ತುಂಬ ಜನ ಮಾರ್ಕೆಟಲ್ಲಿ ತುಂಬ ದುಡ್ಡನ್ನು ಕಳ್ಕೊತಾರೆ. ಒಂದು ಸೈಕಾಲಜಿ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗಳು ಈ ರೀತಿ ತಪ್ಪನ್ನು ಮಾಡೋದನ್ನು ಮೊದಲು ನಿಲ್ಲಿಸಿ. ಇವಾಗ ನೋಡಿ, ನಮಗೆ ಯಾವುದೋ ಒಂದು ಬುಲ್ಲಿಶ್ ಕ್ಯಾಂಡಲ್ ಸಿಕ್ಕಿದೆ. ಸೊ ಇದು ಬ್ರೇಕ್ಔಟ್ ಆಗಿದೆ ಅನ್ಕೊಳ್ಳೋಣ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಆಗಿದೆ, ನಾವು ಇಲ್ಲಿ ಎಂಟ್ರಿನ ಪಡೆದಿದ್ದೀವಿ ಅಂತ ಅನ್ಕೊಳ್ಳೋಣ. ಮೊದಲನೇದಾಗಿ ನಾವು ಸ್ಟಾಪ್ ಲಾಸನ್ನು ಥಿಂಕ್ ಮಾಡಿರಲ್ಲ, ಟಾರ್ಗೆಟನ್ನು ಥಿಂಕ್ ಮಾಡಿರ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಅಪೋಸಿಟ್ ಏನಾದರೂ ಮಾರ್ಕೆಟ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ನಿಮ್ಮ ಸ್ಟಾಪ್ ಲಾಸ್ ಡಿಸೈಡ್ ಮಾಡದೇ ಇರೋ ಕಾರಣ ನೀವು ಕಂಟಿನ್ಯೂಸ್ ಆಗಿ ಇವಾಗ ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ನೀವು ವೇಟ್ ಮಾಡ್ತಾ ಕಂಪ್ಲೀಟ್ಲಿ ನಿಮ್ಮ ಕ್ಯಾಪಿಟಲ್ ಕೂಡ ಇಲ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊದಲು ಯಾವುದೇ ರೀತಿ ನೀವು ಎಂಟ್ರಿನ ಪಡಿಬೇಕು ಅಂತಂದರೆ ಮೊದಲು ಸ್ಟಾಪ್ ಲಾಸ್ನ ಡಿಸೈಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟು, ಅದಾದಮೇಲೆ ಮನಿ ಮ್ಯಾನೇಜ್ಮೆಂಟ್ ಇಲ್ಲಿ ಬರುತ್ತೆ. ಮೊದಲು ನಿಮ್ಮ ಸೈಕಾಲಜಿನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೈಕಾಲಜಿ ಪಾಯಿಂಟ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು. ಸೈಕಾಲಜಿ ಪಾಯಿಂಟ್ಸನ್ನು ಕೂಡ ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಇಲ್ಲಿ ಕೊಡ್ತೀನಿ, ಓಕೆನಾ? ಹಾಗಾದರೆ ನಿಮಗೆ ಇವಾಗ ಕ್ಲಿಯರ್ ಆಯಿತು ಇವಾಗ ಯಾವ ರೀತಿ ನಾವು ಟ್ರೇಡನ್ನು ಮಾಡಬೇಕು ಅಂತ. ಹಾಗಾದರೆ ಇವಾಗ ನಾವೇನು ಮಾಡೋಣ ಅಂತಂದರೆ ಚಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ನಿಫ್ಟಿನಲ್ಲೂ ಕೂಡ ಅದೇ ರೀತಿಯಾಗಿದೆ. ನಿಫ್ಟಿನಲ್ಲಿ ನೋಡ್ಬೋದು ನೀವು ಒಂದು ಆ್ಯಂಗಲ್ ಬರ್ತಾ ಇದೆ, ಓಕೆನಾ? ಇದೊಂದು ಪೋಲೆಂಡ್ ಫ್ಲಾಗ್ ರೀತಿ ನಮಗೆ ಕಾಣಿಸ್ತಾ ಇದೆ. ಇಲ್ಲೇನಾಗಿದೆ ಅಂತಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿಬಿಟ್ಟು 4 ರಿಂದ 5 ಕ್ಯಾಂಡಲ್ ವೆಯ್ಟ್ ಮಾಡಿಬಿಟ್ಟು ಇಲ್ಲೇನಾಗಿದೆ ಅಂತಂದರೆ ಇವಾಗ ಬ್ರೇಕ್ಔಟ್ ರೀತಿ ಸಿಚುವೇಶನ್ ಕೊಟ್ಟು ಬ್ರೇಕ್ಔಟ್ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು, ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದ ತಕ್ಷಣ ನಮಗೆ ಆಲ್ಮೋಸ್ಟ್ 315ಗೆ ಇಲ್ಲಿ ಒಂದು ಹಾಫ್ ಕ್ವಾಂಟಿಟಿ ಬಿಡಬೇಕಾಗಿತ್ತು. ಹಾಫ್ ಕ್ವಾಂಟಿಟಿ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಯಾವಾಗ ಇದು ನಮಗೆ ಡೌನ್ಫಾಲ್ ಆಗುತ್ತೋ, ಓಕೆನಾ? ಡೌನ್ಫಾಲ್ ಆಗಿಬಿಟ್ಟು ಈ ಪಾಯಿಂಟಲ್ಲಿ ಮತ್ತೆ ಏನು ನಮಗೆ ರೆಜಿಸ್ಟೆನ್ಸ್ ಈಗ ಸಪೋರ್ಟ್ ಇರೋದು ರೆಜಿಸ್ಟೆನ್ಸ್ ಆಗಿರುತ್ತೋ, ರೆಜಿಸ್ಟೆನ್ಸ್ ಹತ್ರ ಬಂದಾಗ ಮತ್ತೆ ನಾವು ಒಂದು ಫುಲ್ ಕ್ವಾಂಟಿಟಿನ ಇಲ್ಲಿ ಆಕ್ಟಿವೇಟ್ ಮಾಡ್ಕೋಬೋದು. ಬಟ್ ಇವಾಗ ಈ ಇರೋ ಸಿಚುವೇಶನಲ್ಲಿ ನೀವು ಇವಾಗ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಓನ್ಲಿ 50% ಕ್ವಾಂಟಿಟಿಗಳನ್ನ ಮಾತ್ರ ನೀವು ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗಾದರೆ ನಿಮ್ಮದು ಇಲ್ಲಿ ಸ್ಟಾಪ್ ಲಾಸ್ ಯಾವ್ದಿರಬೇಕು, ಇದು ಯಾವ ಕ್ಯಾಂಡಲ್ಲು ಮೇಲ್ಗಡೆ ಡೋಜಿ ಕ್ಯಾಂಡಲ್ ಬಂದಿರುತ್ತೋ ಆ ಕ್ಯಾಂಡಲ್ ನಿಮಗೆ ಇಲ್ಲಿ ಸ್ಟಾಪ್ ಲಾಸ್ ಆಗಿರುತ್ತೆ. ಈ ಕ್ಯಾಂಡಲ್ ಆಗಿರಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ, ಫ್ಲಾಟ್ ಓಪನ್ ಆಗಿಬಿಟ್ಟು ಈ ರೀತಿ ಬ್ರೇಕ್ಔಟ್ ಏನಾದರೂ ಕೊಟ್ಟಿತ್ತು ಅಂತಂದರೆ ಇದೇ ಪಾಯಿಂಟ್ ಹತ್ರ ನಮಗೆ ಸ್ಟಾಪ್ ಲಾಸ್ ಆಗಿರ್ತಿತ್ತು. ಬಟ್ ಇಲ್ಲೇನಾಗಿದೆ ಅಂತಂದರೆ ಡೈರೆಕ್ಟಾಗಿ ಗ್ಯಾಪ್ ಅಪ್ ಆಗಿರೋದ್ರಿಂದ ಒಂದು ಸರಿ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರೋಕ್ಕೆ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಈ ಪಾಯಿಂಟಲ್ಲಿ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಯಾವಾಗ ಮತ್ತೆ ಇದು ರಿಟ್ರೆಸ್ಮೆಂಟಿಗೆ ಬರುತ್ತೋ ಆವಾಗ ಇಲ್ಲಿ ಮತ್ತೆ ನಾವು ಕ್ವಾಂಟಿಟಿಗಳನ್ನ ಆ್ಯಡನ್ನು ಮಾಡ್ಕೋಬೋದು. ಅದರ್ವೈಸ್ ಇಲ್ಲಿ ಯಾವುದೇ ರೀತಿ ಟ್ರೇಡನ್ನು ಆಕ್ಟಿವೇಟ್ ಮಾಡ್ಕೋಬಾರ್ದು. ಬೈ ಚಾನ್ಸ್ ಇದು ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಫೇಲ್ ಆಯಿತು ಅಂತಂದರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮದು ಕ್ವಾಂಟಿಟಿಗಳು ಜಾಸ್ತಿ ಇರೋದ್ರಿಂದ ಸ್ಟಾಪ್ ಲಾಸು ಇಲ್ಲಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಓನ್ಲಿ 50% ಕ್ವಾಂಟಿಟಿಗಳನ್ನ ಮಾತ್ರ ಮಾರ್ಕೆಟಲ್ಲಿ ಬಿಡಬೇಕು. ಅದಾದಮೇಲೆ ಮಾತ್ರ ನಾವು ಮತ್ತೆ ಏನಾದರೂ ಈ ರೀತಿ ಸಪೋರ್ಟ್ ಹತ್ರ ಬಂದುಬಿಟ್ಟು ಇನ್ನೇನಾದರೂ ಮತ್ತೆ ಬುಲ್ಲಿಶ್ ಕ್ಯಾಂಡಲ್ ಏನಾದರೂ ಬಂತು ಅಂತಂದರೆ ಅದರ ಹೈಗಳ ಮೇಲೆ ಮತ್ತೆ ನೀವು ಕ್ವಾಂಟಿಟಿಗಳನ್ನ ಆ್ಯಡ್ ಮಾಡ್ತಾ ಟ್ರೇಡನ್ನು ಮಾಡಬೇಕು. ಈ ಪಾಯಿಂಟು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು, ಆಮೇಲೆ ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಆ್ಯಂಡ್ ಕ್ವಾಂಟಿಟಿಗಳನ್ನ ಯಾವ ರೀತಿ ನಾವು ಡಿಸೈಡ್ ಮಾಡಿ ಪ್ಲ್ಯಾನಿಂಗನ್ನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆಯೋ ಮತ್ತೆ ಇನ್ನೊಂದು ಸರಿ ಫಸ್ಟ್ ವಿಡಿಯೋನ ನೋಡ್ಕೊಂಡು ಬಂದುಬಿಟ್ಟು ಅದಾದಮೇಲೆ ಈ ವಿಡಿಯೋನ ನೋಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ರೀತಿ ನಾನು ಹೇಳ್ತಾ ಇದ್ದೀನಿ ಅಂತ. ಸೊ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಿಲ್ಲ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗ್ಬೋದು. ಅಲ್ಲಿ ಇಂಪಾರ್ಟೆಂಟ್ ಟ್ರೇಡ್ ಆಗಲಿ, ಇಂಪಾರ್ಟೆಂಟ್ ಚಾರ್ಟ್ ಆಗಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಒಂದು ಬೇಸಿಕ್ ಕೋರ್ಸ್ ಏನಾದರೂ ಬೇಕಾಗಿದ್ದರೆ ನನ್ನ ಟ್ರೇಡಿಂಗನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದನ್ನು ಕೂಡ ನನಗೆ ಕಮೆಂಟನ್ನು ಮಾಡಿ ತಿಳಿಸಿದರೆ ನಾನು ಅದರ ಬಗ್ಗೆ ಕಂಪ್ಲೀಟ್ ಬೇಸಿಕ್ ವೀಡಿಯೋಸ್ಗಳನ್ನ ನಾನು ನಿಮಗೆ ಮಾಡಿ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು.